ಇನ್ನು ನೆಹರು ಇಂದಿರಾ ಸೋನಿಯಾರಿಂದಲೇ ಮತ ಚೋರಿ ಅಂತ ಅಮಿತ್ ಶಾ ಹೇಳಿರೋದು. ಇದು ಗದ್ದಲ ಕೋಲಾಹಲಕ್ಕೂ ಕೂಡ ಕಾರಣವಾಗಿದೆ. ಏನೇನಾಯಿತು ಅಪ್ಡೇಟ್ ನೋಡ್ಬಿಡೋಣ. ಬರೀ 2 ಮತ ಬಂದಿದ್ರು ನೆಹರುಗೆ ಪ್ರಧಾನಿ ಪಟ್ಟ. 1975ರಲ್ಲಿ ಇಂದಿರಾ ಗಾಂಧಿ ಆಯ್ಕೆ ರದ್ದಾಗಿತ್ತು. ಪೌರತ್ವಕ್ಕೂ ಮುನ್ನ ಮತಪಟ್ಟಿಗೆ ಸೋನಿಯಾ ಹೆಸರು ಅನ್ನೋದನ್ನ ಹೇಳ್ತಾ ಇರೋದು. ಲೋಕಸಭೆ ಅಧಿವೇಶನದಲ್ಲೂ ಮತಚೋರಿ ಕುರಿತು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ ಬೆನ್ನಲ್ಲೇ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಹಾಗೂ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರ 3 ಪ್ರಕರಣಗಳನ್ನು ಮುಂದಿಟ್ಟು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬುಧವಾರ ತಿರುಗೇಟನ್ನು ಕೊಟ್ಟಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಯ ಕುರಿತು ಮಂಗಳವಾರದಿಂದ ಆರಂಭವಾಗಿದ್ದ ಚರ್ಚೆಯ ಭಾಗವಾಗಿ ಬುಧವಾರ ಲೋಕಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ, ಮತಚೋರಿ ಆರೋಪ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡುವ ಯತ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಂದ ಮತಚೋರಿ ನಡೆದ 3 ಘಟನೆಗಳನ್ನು ಉಲ್ಲೇಖಿಸ್ತೇನೆ. ಸ್ವಾತಂತ್ರ್ಯ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪ್ರಧಾನಿ ಆಗಬೇಕು ಅಂತ 28 ಮತ ಚಲಾಯಿಸಿದ್ರೆ ನೆಹರುಗೆ ಕೇವಲ 2 ಮತ ಹಾಕಿದ್ರು ಅನ್ನೋದನ್ನ, ಅಂದ್ರೆ ಆಗಿನ ಘಟನೆಯನ್ನ ಅವರು ಈಗ ಹೇಳ್ತಾ ಇರೋದು. ಅಂದರೆ ಕಾಂಗ್ರೆಸ್ನಿಂದಲೇ ಇದೆಲ್ಲವೂ ಆಗ್ತಾ ಇತ್ತು, ಬಿಜೆಪಿಯಿಂದ ಅಲ್ಲ ಅನ್ನುವಂಥದ್ದನ್ನು ಅವರು ಈ ಮುಖಾಂತರವಾಗಿ ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಜೊತೆಗೆ ಅವತ್ತು ಏನಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಆದರೂ ಕೊನೆಗೆ ನೆಹರು ಅವರೇ ಪ್ರಧಾನಿಯಾದರು. ಇದು ಮೊದಲ ಮತಚೋರಿ. 1975ರಲ್ಲಿ ಇಂದಿರಾ ಗಾಂಧಿ ಅವರು ರಾಯ್ಬರೇಲಿಯಲ್ಲಿ ಗೆಲುವು ಸಾಧಿಸಿದ್ದನ್ನು ಅಲಹಾಬಾದ್ ಹೈಕೋರ್ಟ್ ಅಮಾನ್ಯಗೊಳಿಸಿತ್ತು. ಆದರೆ ಇಂದಿರಾ ಪ್ರಧಾನಿಗಳ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸದಂತೆ ಸಂಸತ್ನಲ್ಲಿ ಮಸೂದೆ ಮಂಡಿಸಿದ್ರು. ಇದು 2ನೇ ಮತಚೋರಿ. ಭಾರತದ ಪೌರತ್ವ ಪಡೆಯುವ ಮೊದಲೇ ಸೋನಿಯಾ ಗಾಂಧಿ ಇಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದ್ರು. ಇದು 3ನೇ ಮತಚೋರಿ ಅಂತ ಅಮಿತ್ ಶಾ ಚಾಟಿ ಬೀಸಿದ್ರು. ಜೊತೆಗೆ ನೆಹರು, ಇಂದಿರಾ, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲೂ ಮತಪಟ್ಟಿ ಪರಿಷ್ಕರಣೆ ನಡೆದಿದೆ. ಅದನ್ನು ಯಾವುದೇ ಪಕ್ಷ ವಿರೋಧಿಸಿರಲಿಲ್ಲ. ಯಾಕಂದರೆ ಇದು ಚುನಾವಣೆಗಳನ್ನು ಸ್ವಚ್ಛವಾಗಿಡುವ ಮತ್ತು ಪ್ರಜಾಪ್ರಭುತ್ವವನ್ನು ಆರೋಗ್ಯಕರವಾಗಿಡುವ ಪ್ರಕ್ರಿಯೆ ಅಂತ ಕಾಂಗ್ರೆಸ್ನ ವಿರುದ್ಧ ಚಾಟಿ ಬೀಸೋ ಕೆಲಸವನ್ನು ಅಮಿತ್ ಶಾ ಮಾಡಿರೋದು. ಇದು ಸಾಕಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಸದನದಲ್ಲಿ ರಾಹುಲ್ ಮತ್ತು ಅಮಿತ್ ಶಾ ನಡುವೆ ಇದು ಜಟಾಪಟಿಗೂ ಕೂಡ ಕಾರಣವಾಯಿತು.